ಕಾರ್ಯಕ್ರಮ ಚೆನ್ನಾಗಿದೆ ಅಂತ ಅನ್ಸೋದು ಯಾವಾಗ ಅಂದ್ರೆ ಕೆಲವು ಕಾಣ್ದಿರೋ ಮುಖಗಳೆಲ್ಲ ಬಂದಾಗ. ತುಂಬಾ ದಿವಸದಿಂದ ಕೆಲವು ಮುಖಗಳು ಕಾಣ್ತಾ ಇರಲಿಲ್ಲ ಪ್ರೆಸ್ ಮೀಟ್ಗಳಲ್ಲಿ ಎಲ್ಲ. ಇವತ್ತು ಕೆಲವು ಜನ ಕಾಣ್ತಾ ಇದ್ದಾರೆ ಅಂದ್ರೆ ಅದು ಅವ್ರಿಗೆ ನಮ್ಮನ್ನ ಭೇಟಿ ಮಾಡಬೇಕು, ನಮ್ಮ ಇವರು ಸೇರ್ಬೇಕು ಅನ್ನೋ ಸಂತೋಷಕ್ಕೆ ಸೇರಿರೋ ಗುಂಪು ಅನ್ನೋದು ಗೊತ್ತಾಗುತ್ತೆ. ಅದು ಫಸ್ಟ್ ತುಂಬಾ ಮುಖ್ಯ ಆಗೋದು. ಇವ್ರು ಹೇಳಿದ್ರು ಜನಸಂಖ್ಯೆ ನಮ್ಮಿಂದ ಜಾಸ್ತಿ ಆಯ್ತು ಅಂತ. ಅದಕ್ಕೆ ಇರ್ಬೇಕೇನೋ ಬಿರುಕಾಗಿದ್ದು ಕೂಡ, ಇಲ್ಲಾಂದ್ರೆ ಪಾಪ್ಯುಲೇಷನ್ ತುಂಬ್ಕೊಂಡ್ಬಿಟ್ರೋದೇನೋ. ಜನಸಂಖ್ಯೆ ಜಾಸ್ತಿ ಆಗಲಿಲ್ಲ, ನಮ್ಮಿಂದ ಪ್ರೀತಿ ಸಂಖ್ಯೆ ಜಾಸ್ತಿ ಆಯ್ತು. ಪ್ರೀತಿಯವ್ರು ಜಾಸ್ತಿ ಆದ್ರು, ಪ್ರೀತಿ ಇರಲಿಲ್ಲ. ಪ್ರೀತಿ ಚೆನ್ನಾಗ ಹಂಚಿದ್ವಿ, ನಾವೆಲ್ಲ ಕಡೆ ಪ್ರೀತಿ ಹಂಚಿದ್ವಿ. ಬಹುಶಃ ಈ ಜೋಡಿ ಏನಕ್ಕೆ ಈ ಕಾರ್ಯಕ್ರಮ ಬಂದ್ಬಿಟ್ಟು ನಾವು ಮಾಡಿರೋ ಹಾಡುಗಳನ್ನ ಹೇಳ್ಕೊಂಡು ಹೋಗೋದು, ಇಲ್ಲ ನಮ್ಮ ಹಾಡುಗಳನ್ನ ದೃಶ್ಯಮೂಲ ಎಲ್ಲ ಚಾನೆಲ್ಗಳಲ್ಲಿ ಸಾಕಷ್ಟು ಬಂದ್ಬಿಡ್ತು. ಬಟ್ ಇದರಿಂದ ಅಡಗಿರೋ ಅನುಭವನ ಹಂಚ್ಕೋಬೇಕು. ಇವಾಗ ಇಂಡಸ್ಟ್ರಿ ಕಳ್ಕೋತಾ ಇದೆಯೋ, ವಾಟ್ ಈಸ್ ದ ಇಂಡಸ್ಟ್ರಿ ಲೂಸಿಂಗ್ ಟುಡೇ, ಇವತ್ತೆಲ್ಲ ಏನು ಕಳ್ಕೋತಾ ಇದೆಯೋ 1986 ನಾವು ಏನು ಮಾಡ್ಕೊಂಬಂದ್ವೋ ಈ ಅನುಭವ ಅದು ಇವಾಗ ಜನಗಳ ಜೊತೆ ಸಿನಿಮಾ ಇಂಡಸ್ಟ್ರಿ ಅವರಿಗೆ ಹಂಚ್ಕೋಬೇಕಾಗಿರೋದು ದಿವಸ ಬಂದಿದೆ. ಇವತ್ತು ಹೇಗೆ ಸಿನಿಮಾ ಮಾಡಿದ್ವಿ, ಹೇಗೆ ಹಾಡುಗಳು ಮಾಡಿದ್ವಿ, ಅದು ಹೇಗೆ ಸಕ್ಸಸ್ ಆಯಿತು, ಅದು ಎಲ್ಲಿಗೆ ರೀಚ್ ಆಯಿತು, ಅದು ಇವತ್ತು ಐ ಥಿಂಕ್ ದಟ್ ಪೋರ್ಷನ್ ಇಸ್ ಲೆಫ್ಟ್ ಓವರ್. ಈ ಕಾರ್ಯಕ್ರಮದಲ್ಲಿ ಹಾಡಿರುತ್ತೆ. ಹಾಡು 40 ವರ್ಷ ಅಲ್ಲ, ಇನ್ನು 80 ವರ್ಷ ಆದರೂ ಈ ಹಾಡುಗಳು ಹಾಗೇ ಇರುತ್ತೆ. ಎರಡೇ ಕಾರಣ ಈ ಹಾಡುಗಳು ಸಕ್ಸಸ್ ಆಗೋದಕ್ಕೆ ಕಾರಣ ಏನಂದರೆ ಆಡಿಯೋ ವಿಜುವಲ್ ನಮ್ಮಿಬ್ಬರು ಕಾಂಬಿನೇಷನ್ ಮಾತ್ರ ಸಿಂಕ್ ಆಗಿದ್ದು. ಅದಕ್ಕೆ ಅದು ಇವತ್ತು ಸಿಂಕ್ ಆಗೋದು ಇಲ್ಲ, ಸಿಂಕ್ ಆಗೋದು ಇಲ್ಲ ಈ ಹಾಡುಗಳು. ದಟ್ ಈಸ್ ವೈ ದಿಸ್ ಸಾಂಗ್ಸ್ ಆರ್ ಸಕ್ಸಸ್ಫುಲ್. ಯಾಕಂದರೆ ನಮ್ಮ ಹಾಡುಗಳು ಕೇಳಿದ್ರೆ ಜನ BGM ಸಮೇತ ಹಾಡು ಹೇಳ್ತಾರೆ, ಬರೀ ಲೈನ್ಸ್ ಹೇಳೋದಲ್ಲ, BGM ಸಮೇತ ಹಾಡು ಹೇಳ್ತಾರೆ. ದಟ್ ವಾಸ್ ದಿ ಕಾಂಬಿನೇಷನ್. ನಾನು ಸಾಕಷ್ಟು ಸಾರಿ ಹೇಳಿದ್ದೀನಿ, ದಿಸ್ ಕಾಂಬಿನೇಷನ್ ಇಸ್ ನಾಟ್ ಎ ಫ್ರೆಂಡ್ಶಿಪ್ ಕಾಂಬಿನೇಷನ್, ಇಟ್ ವಾಸ್ ಎ ಚಾಲೆಂಜಿಂಗ್ ಕಾಂಪಿಟೇಷನ್ ಅಷ್ಟೇ. ನಾವಿಬ್ಬರು ಒಬ್ರಿಗೊಬ್ರು ಚಾಲೆಂಜ್ ಮಾಡ್ತಿದ್ವಿ. ನಾವು ಯಾವತ್ತು ಹೆಗಲ ಮೇಲೆ ಕೈ ಹಾಕ್ಕೊಂಡು ಬಾರಲ್ಲಿ ಕುಡ್ಕೊಂಡು ಇಲ್ಲೆಲ್ಲ ಕೂತ್ಕೊಂಡು ಒಂದು ದಿವಸ ಮಾಡಿದವರಲ್ಲ. ಮನೆಗೆ ಹೋಗ್ತಿದ್ವಿ, ಮನೇಲಿ ಕೂತ್ಕೊತೀವಿ, ಕೆಲಸ ಮಾಡ್ತಿದ್ವಿ. ಕೆಲಸ ಆದ್ಮೇಲೆ ಅವ್ರ ಕೆಲಸ ಮಾಡಿದ್ರೆ ನಾನು ನನ್ನ ಕೆಲಸ ಮಾಡ್ತಿದ್ದೆ. ಮತ್ತೆ ಚಾಲೆಂಜ್ ಇದ್ದಿದ್ದು ನಮಗೆ, ಇವ್ರು ಹೆಂಗೆ ಪಿಕ್ಚರೈಸ್ ಮಾಡ್ಕೊಂಡ್ಬರ್ತಾರೆ ನೋಡೋಣ ಹಾಡು ಅಂತ. ಆಟ ದಟ್ ವಾಸ್ ದಿ ಚಾಲೆಂಜ್. ಎವ್ರಿ ಟೈಮ್ ನೀನು ಮಾಡ್ಕೊಡ್ತೀಯಾ, ನಾನು ಹೆಂಗೆ ಮಾಡ್ಕೊಂಬರ್ತೀನಿ ನೋಡು ಅಂತ. ದಿಸ್ ಚಾಲೆಂಜ್ ಇಸ್ ವಾಟ್ ಇಸ್ ಇಂಡಸ್ಟ್ರಿಗೆ ಬೇಕಾಗಿರೋದು ಇವತ್ತು. ಅದೇ ಒಬ್ಬರೊಬ್ಬರು ಟೆಕ್ನಿಷಿಯನ್, ಒಬ್ಬರಿಗಿಂತ ಒಬ್ಬ, ನಾನು ನಿನಗಿಂತ ನಾನು ಮಾಡ್ತೀನಿ, ನನಗಿಂತ ನೀನು ಮಾಡುವಂತ ಯಾವತ್ತು ಚಾಲೆಂಜ್ ಇಟ್ಕೊಳ್ಳುತ್ತೋ ಪರದೆ ಕಿತ್ತೋಗುತ್ತೆ. ಅದು 86, 89 ಆಗಿದ್ದಂಥ ವಿಷಯಗಳು. ಇವತ್ತು ದಟ್ ಈಸ್ ವಾಟ್ ಇಸ್ ನೀಡೆಡ್. ನನಗೆ ಈ ಕಾರ್ಯಕ್ರಮ ಇವ್ರು ಬಂದು ಕೇಳಿದಾಗಲ್ಲ, ಇದು ಸುಮಾರು ವರ್ಷದಿಂದ ಸುಮಾರು ಜನ ಕೇಳ್ತಾ ಇದ್ದಾರೆ. ಯೂಶಲ್ ಆಗಿ ನಮಗೆ ಈ ಪ್ರೀತಿಯಲ್ಲಿ ಹೃದಯ ಬಿರುಕು ಬಿಟ್ಟಾಗ ಸಂಭ್ರಮಿಸೋದೇ ಜಾಸ್ತಿ ಅಕ್ಕಪಕ್ಕ. ಫಸ್ಟ್ ಟೈಮ್ ನಮ್ಮ ಜೋಡಿನ ಬಿರುಕು ಬೇಡ ಸೇರ್ಕೊಳ್ಳಿ ಅಂತ ಹೇಳಿದ್ರೆ ಜನ ಸೇರ್ಸೋದು ಇದೆ ಫಸ್ಟ್ ಲವ್ ಸ್ಟೋರಿ ಇರಬೇಕು. ಯಾಕಂದ್ರೆ ಈ ಕೋಪ, ಈಗೋ, ಸಕ್ಸಸ್ಸು ಇವೆಲ್ಲ ಕಾಂಬಿನೇಷನ್ ಬಂದಾಗ ಬಿರುಕು ಬೇಕು, ಅಲ್ಲಿ ಬರುತ್ತೆ, ಕಾರಣಗಳಿಂದ ಬರುತ್ತೆ. ಅದು ನಿನ್ನಿಂದ ಗೆದ್ದು ನನ್ನಿಂದ ಗೆದ್ದು ಅನ್ನೋ ಪರೀಕ್ಷೆ ಬರುತ್ತೆ. ಅದು ದಟ್ ಈಸ್ ವಾಟ್ ಎವ್ರಿಥಿಂಗ್, ದಟ್ ಇಸ್ ಲೈಫ್. ಅದು ಲೈಫಿನ ಒಂದು ಭಾಗ. ಅದು ಬಂದಿದ್ರಿಂದ ಅದ್ರ ವ್ಯಾಲ್ಯೂ ಗೊತ್ತಾಗ್ತಾ ಇದೆ. ಇವಾಗ ಜೊತೆಲಿ ಇಟ್ಟಿದ್ರೆ ಇನ್ನನ್ನೆಲ್ಲ ಮಾಡ್ತಿದ್ವಿ ಅನ್ನೋ ವ್ಯಾಲ್ಯೂ ಗೊತ್ತಾಗ್ಬೇಕಾದ್ರೆ ಆ ಬಿರುಕು ಬೇಕಾಗಿತ್ತೇನೋ ಅಂತನೂ ಅನ್ಸುತ್ತೆ ಕೆಲವು ಸರಿ. ಓಕೆ, ಆಲ್ ಫಾರ್ ಗುಡ್ ಅನ್ಕೊಂಡೆ ಜೀವನ ಸಾಕ್ತಾ ಹೋಗೋದು ನಾವು ಯಾವಾಗಲೂ. ಟೈಮ್ ಪಾಸಸ್ ಬಟ್ ಮೆಮರೀಸ್ ಡೋಂಟ್ ಪಾಸ್. ಅದರಲ್ಲಿ ಈ ಮೆಮರೀಸ್ ಅಂತೂ ನಾವು ಯಾರು ಮರೆಯೋಕ್ಕಾಗೋದೇ ಇಲ್ಲ. ಈ ಮೆಲಕು ಇವತ್ತಿಗೂ ಎಲ್ಲಿ ಹೋದ್ರು ಕೂಡ, ಇವತ್ತಿಗೂ ನೀವು ರೀಲ್ಸಲ್ಲಾಗಲಿ ಯಾವುದಾಗಲಿ ನಮ್ಮಿಬ್ಬರು ಕಾಂಬಿನೇಷನ್ ಆಡ್ಬಿಟ್ರೆ ಎಲ್ಲೂ ಇಲ್ಲ ಮಾರ್ಕೆಟ್. ದಿಸ್ ಇಸ್ ಒನ್ ಆಫ್ ದಿ ಬೆಸ್ಟ್ ಕಾಂಬಿನೇಷನ್. ಬೆಸ್ಟ್ ಲವರ್ಸು, ಬೆಸ್ಟ್ ಫ್ರೆಂಡ್ಸ್ ನಾವು, ಅದರಲ್ಲಿ ಎರಡನೇ ಮಾತಿಲ್ಲ. ಯಾಕಂದರೆ ಪರದೆ ಮೇಲೆ ಬಹುಶಃ ಒಂದು 40 ವರ್ಷದಿಂದ ಇವತ್ತು ನಾನು ಬರೀತೀನಿ ಎಲ್ಲ ಓಕೆ, ಬಟ್ 40 ವರ್ಷದಿಂದ ನನಗೇನು ಗೊತ್ತೇ ಇರಲಿಲ್ಲ. ನನಗೆ ಇವರು ಬರೆದು ಕೊಟ್ಟಾಗಲೇ ಗೊತ್ತಾಗಿದ್ದು ಇದನ್ನು ಹಿಂಗೆ ತೆಗಿಬೇಕು, ಅದನ್ನು ಹಂಗೆ ಪಿಕ್ಚರೈಸ್ ಮಾಡಬೇಕು ಅಂತ. ಸೊ ಅವರು ನೋಡಿದ ರವಿಚಂದ್ರನ್ನ ಆ ಕ್ರೇಜಿ ಸ್ಟಾರ್ನಲ್ಲಿ ತಂದು ನಿಲ್ಲಿಸಿದ್ದು, ಅದಕ್ಕೆ ಭಾವನೆ ಕೊಟ್ಟಿದ್ದು, ಎಲ್ಲ ಕೊಟ್ಟಿದ್ದು ಇವರೇ. ನನ್ನನ್ನು ಇವರು ಬರವಣಿಗೆ ಚೆನ್ನಾಗಿ ಪ್ರೀತಿ ಮಾಡಿದ್ದಾರೆ ಇವರು. ನಾನು ಏನು ಅದನ್ನ ಸ್ಟೇಜ್ನಲ್ಲಿ ನಾನು ತೋರಿಸಿದ್ದೀನಿ. ನಾನು ಹೇಳಿದ್ದೀನಿ, ಎಷ್ಟೋ ಸರಿ ಹೇಳಿದ್ದೀನಿ, ಈ ಕಂಪೋಸ್ ಐ ಪೋಸ್ಟ್, ಅದೇ ನಿಜ. ವಿ ಹ್ಯಾವ್ ಡನ್ ದಿಸ್. ಇದು ಅದರಲ್ಲಿ ಎರಡನೇ ಮಾತಿಲ್ಲ. ಸಿನಿಮಾ ಮಾಡದೇ ಇರ್ಬೋದು ನಾವು, ಬಟ್ ನಮ್ಮ ಸ್ನೇಹ ಯಾವತ್ತೂ ಜಗಳ ಆಡಿಲ್ಲ ನಾವು. ಇವತ್ತು ನನಗೆ ಗೊತ್ತಿರೋ ಪ್ರಕಾರ ನಾನು ಇವರು ಕೂತು ಎಲ್ಲೂ ಜಗಳ ಆಡಿಲ್ಲ. ಯಾವತ್ತು ಕೂತರು ವಿ ಹ್ಯಾವ್ ನೆವರ್ ಫಾಟ್ ಈಚ್ ಅದರ್. ರೀಸನ್ಸ್ ಡಿಸ್ಟೆನ್ಸ್ ಕ್ರಿಯೇಟ್ ಆಯಿತು, ಅದು ಬೇರೆ ವಿಷಯ ಅದು. ಬಟ್ ನಾವು ಜಗಳ ಆಡಿಲ್ಲ. ಆದರೆ ಇವತ್ತು ಸಿಕ್ಕಿದ್ರು ಕೂಡ ನಾನೇನಾದರೂ ಜಾಸ್ತಿ ನಗ್ತೀನಿ ಅಂದರೆ ಅದು ಇವ್ರ ಜೊತೆ ಮಾತ್ರ. ಆ ನಗುನೇ ಇವತ್ತು ಇಷ್ಟು ದಿವಸ ನಮ್ಮನ್ನು ಕರ್ಕೊಂಬಂದಿದೆ. ಆ ನಗು ಇಷ್ಟು ದೂರ ಕರ್ಕೊಂಬಂದಿದೆ. ಆ ನಗುವಿಂದಲೇ ನಾವು ಅಷ್ಟು ಸಿನಿಮಾ ಮಾಡಿದ್ವಿ ನಾವು. ಯಾಕಂದರೆ ನಾವು ಸೋತಾಗ್ಲೂ ಗೆದ್ದಾಗ್ಲೂ ನಾವು ಯಾವತ್ತು ಸಕ್ಸಸ್ನ ತಲೆ ಮೇಲೆ ಹಾಕೊಂಡು ಮೆರಿಲೂ ಇಲ್ಲ,
ಫೇಲ್ಯೂರ್ನ ಹೆಗಲ ಮೇಲೆ ಬಿಟ್ಟಾಕ್ಲಿಲ್ಲ ನಾವು. ಎರಡು ಜೊತೆಲೆ ಈಕ್ವಲ್ ಆಗಿ ತಗೊಂಡು ಹೋರಾಡಿದ್ವಿ.